ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇದು ನನ್ನ ಸ್ಯಾಟರ್ಡೇ ವ್ಲಾಗ್. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಬಂಡರಪಲ್ಲಿ ಹತ್ರ ಇರುವ ಶಿವನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇದು ಇರೋದು ವಿಲೇಜ್ನಲ್ಲಿರೋದ್ರಿಂದ ಯಾರಿಗೂ ಗೊತ್ತಿದ್ದಿಲ್ಲ. ಆದರೆ ಇತ್ತೀಚೆಗೆ ತುಂಬ ಫೇಮಸ್ ಆಗಿದೆ ಈ ಟೆಂಪಲ್ ಅಂತೂ. ತುಂಬ ಜನ ಇಲ್ಲಿಗೆ ಹೋಗ್ತಾ ಬರ್ತಾ ಇರ್ತಾರೆ. ಈಗ ಇದು ಟೂರಿಸ್ಟ್ ಪ್ಲೇಸ್ ಆಗಿ ಕೂಡ ಕನ್ಸಿಡರ್ ಆಗಿದೆ. ದಾರಿನಲ್ಲಿ ಹೋಗ್ತಾ ಇರುವಾಗ ಫುಲ್ ನೇಚರ್ ವ್ಯೂನೇ ಸೂಪರ್ ಆಗಿತ್ತು ನೋಡೋಕ್ಕಂತೂ. ದಾರಿ ಸ್ವಲ್ಪ ಹಾಗೆ ಹೀಗೆ ಇದ್ರೂ ಆದರೆ ಟೆಂಪಲ್ ಅಂತೂ ಸೂಪರ್ ಆಗಿತ್ತು. ಟೆಂಪಲ್ ಹತ್ರ ಬರ್ತಾ ಬರ್ತಾ ಫುಲ್ ಪಾಸಿಟಿವ್ ವೈಬ್ ಇತ್ತು. ಫುಲ್ ಗ್ರೀನರಿ, ನೀರು, ಹಾಗೆ ಮಧ್ಯದಲ್ಲಿ ದೇವಸ್ಥಾನ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ. ನಾನು ಹೋಗಿದ್ದು ಸ್ಯಾಟರ್ಡೇ ವೀಕೆಂಡ್. ತುಂಬ ಜನ ಬಂದಿದ್ದರು ನೋಡೋದಕ್ಕೆ, ಟೆಂಪಲ್ ವಿಸಿಟ್ ಮಾಡೋದಕ್ಕೆ. ತುಂಬ ರಶ್ ಇತ್ತು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಲ್ಲಿದ್ದು ಮಂಗಳಾರತಿಯನ್ನು ತಗೋಬೇಕಾಗುತ್ತೆ. ಬಟ್ ಇಲ್ಲಿ ನಾವೇ ನಮ್ಮ ಕೈಯಾರೆ ಪೂಜೆ ಮಾಡಿ ದೇವರನ್ನು ಮನಸಾರೆ ಪೂಜೆ ಮಾಡಬಹುದು. ಹಾಗೆ ಸುತ್ತಮುತ್ತ ನೀರು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೀಕೆಂಡ್ ಅಂತೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ಒಳ್ಳೆ ಸ್ಪಾಟ್ ಅನ್ಬೋದು. ಅಂತೂ ನೀರಿನಲ್ಲಿ ಆಟ ಆಡೋದಕ್ಕಂತಲೇ ಬರ್ತಾರೆ. ಬಟ್ ಈ ನೀರು ಅಷ್ಟು ಸೇಫ್ ಅಲ್ಲ. ಎಲ್ಲ ವೇಸ್ಟೇಜ್ ವಾಟರೇ ತುಂಬ ಅಲ್ಲಿ. ಸೊ ನೀರಿನಲ್ಲಿ ಆಡೋದು ಸೇಫ್ ಅಲ್ಲ. ಬಟ್ ನೋಡೋದಕ್ಕೆ ಅಂತೂ ವ್ಯೂ ತುಂಬ ಚೆನ್ನಾಗಿರುತ್ತೆ. ಪ್ರಶಾಂತವಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ನಾನು ದೇವರಿಗೆ ನಮಸ್ಕಾರ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ರಿಟರ್ನ್ ಹೊರಟ್ಬಿಟ್ಟೆ. ಹಾಗೆ ರಿಟರ್ನ್ ಹೋಗುವಾಗ ಅಲ್ಲಿ ದಾರಿನಲ್ಲಿ ಏನೋ ಮುರುಗನ್ ಪೂಜೆ ನಡೀತಾ ಇತ್ತು. ಹಾಗೆ ಅದನ್ನು ಒಂದು ಲುಕ್ ಹಾಕ್ಕೊಂಡು ನಾವು ರಿಟರ್ನ್ ಮನೆಗೆ ಹೊರಟ್ಬಿಟ್ವಿ. ಟೆಂಪಲ್ ಅಂತೂ ತುಂಬ ಪ್ಲೆಸೆಂಟ್ ಆಗಿತ್ತು. ಎಲ್ಲರೂ ಒನ್ಸ್ ವಿಸಿಟ್ ಮಾಡಿ. ಇಲ್ಲಿಗೆ ನನ್ನ ಸ್ಯಾಟರ್ಡೇ ವ್ಲಾಗ್ ಮುಗಿತಾ ಇದೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.